ಕಾಲರ್ ಅಪ್ಲಿಕೇಶನ್ ಇಲ್ಲದೆ ಇನ್ನು ಮುಂದೆ ನಮಗೆ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಎಲ್ರಿಗೂ ಕೂಡ ನಮಸ್ಕಾರ. ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ನಿಂಗರಾಜ್ ಕಂಬ್ಳಿ. ಸ್ನೇಹಿತರೆ, ನಾವು ಇಷ್ಟು ದಿನ ನಮ್ಗೆ ಯಾರು ಕಾಲ್ ಮಾಡ್ತಾ ಇದ್ದಾರೆ, ಆ ಪರ್ಸನ್ ನೇಮ್ ಏನು, ಅವ್ರ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೋಸ್ಕರ ಟ್ರೂ ಕಾಲರ್ ಅಪ್ಲಿಕೇಶನ್ ಅಥವಾ ಉಳಿದ ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತಾ ಇದ್ವಿ. ಆದರೆ ಇನ್ನು ಮುಂದೆ ಈ ರೀತಿಯ ಅಪ್ಲಿಕೇಶನ್ ಬಳಕೆ ಮಾಡುವಂತಹ ಅವಶ್ಯಕತೆ ಬರೋದೇ ಇಲ್ಲ. ಯಾಕಂದ್ರೆ ನಮ್ಮ ಟ್ರೈ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಸಂಸ್ಥೆ ಏನಿದೆ, ಇದು ಭಾರತದಲ್ಲಿ ಸೇವೆ ನೀಡ್ತಿರುವಂತಹ ಎಲ್ಲಾ ಮೊಬೈಲ್ ಸೇವಾ ಕಂಪನಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ, ಇನ್ನು ಮುಂದೆ ಯಾರಾದರೂ ಅನ್ನೋನ್ ಪರ್ಸನ್ ಕಾಲ್ ಮಾಡಿದ್ರೆ ಯಾರು ಕಾಲ್ ರಿಸೀವ್ ಮಾಡ್ತಾರೆ ಅವ್ರ ಮೊಬೈಲ್ ಸ್ಕ್ರೀನ್ ಅಲ್ಲಿ ಅವ್ರ ಹೆಸರು ಬರಬೇಕು, ಆ ರೀತಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಇನ್ನು ನಾವು KYC ಮಾಡಿಸ್ಬೇಕಾದ್ರೆ, ಸಿಮ್ ತಗೊಳ್ಬೇಕಾದ್ರೆ KYC ಮಾಡಿಸ್ತೀವಿ, ಆಗ ದಾಖಲೆಗಳನ್ನ ಕೊಡ್ತೀವಿ. ಆ ದಾಖಲೆಯಲ್ಲಿ ಏನ್ ಹೆಸರು ಇರುತ್ತೆ ಅದೇ ಒಂದು ಹೆಸರು ಡಿಸ್ಪ್ಲೇ ಆಗಬೇಕು ಅನ್ನುವಂತಹ ವ್ಯವಸ್ಥೆಯನ್ನ ಟ್ರೈ ಜಾರಿಗೆ ತರಲಿಕ್ಕೆ ಮುಂದಾಗ್ತಾ ಇದೆ. ಇದರಿಂದ ನಾವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರ್ಬೋದು, ಟ್ರೂ ಕಾಲರ್ ಆಗಿರ್ಬೋದು, ಇವುಗಳನ್ನ ಬಳಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವು ನಮ್ಮ ಡಾಟಾವನ್ನ ಸೋರಿಕೆ ಮಾಡ್ತವೆ. ಕೇಂದ್ರ ಸರ್ಕಾರ ಟ್ರೂ ಕಾಲರ್ ನಂತಹ ಅಪ್ಲಿಕೇಶನ್ ಬ್ಯಾನ್ ಕೂಡ ಮಾಡಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ನಾವು ಇನ್ನು ಕೂಡ ಅಂತಹ ಅಪ್ಲಿಕೇಶನ್ ಬಳಸ್ತಾ ಇದ್ವಿ. ಆದ್ರೆ ಇನ್ನು ಮುಂದೆ ಈ ರೀತಿ ಬಳಸುವಂತಹ ಅವಶ್ಯಕತೆ ಇರಲ್ಲ. ಈಗ ಟ್ರೈ ತಂದಿರುವಂತಹ ಈ ಒಂದು ಯೋಜನೆಯಿಂದ ಆಯಾ ಕಂಪನಿಗಳೇ ನಮ್ಗೆ ಅವರ ಹೆಸರನ್ನ ಸೂಚಿಸುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಮತ್ತೆ ಸಿಗೋಣ. ನಮಸ್ಕಾರ.